ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ಜೂನ್ 14ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಛಲವಾದಿ ಮಹಾಸಭಾದ ಕೊಟ್ಟೂರು ತಾಲೂಕು ಘಟಕ ಪದಾಧಿಕಾರಿಗಳ ಸಭೆಯಲ್ಲಿ ಸಂಜೀವಾಣಿ ದಿನಪತ್ರಿಕೆ ವರದಿಗಾರರು ಹಾಗೂ ಹ್ಯಾಳ್ಯ ಗ್ರಾಮವಾಸಿಗಳು ಆದ ಡಿ ಮಂಜುನಾಥ್ ರವರನ್ನ ಸತತ 2ನೇ ಬಾರಿಗೆ ಛಲವಾದಿ ಮಹಾಸಭಾ ಕೊಟ್ಟೂರು ತಾಲೂಕು ಘಟಕ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಸಂಘದ ಜಿಲ್ಲಾಧ್ಯಕ್ಷರು ಆದ ಸೋಮಶೇಖರ್ ಬಣ್ಣದ ಮನೆರವರು ನೇಮಕಾತಿ ಪತ್ರದ ಆದೇಶವನ್ನ ಮಂಜುನಾಥ್ ರವರಿಗೆ ಕೊಡುವುದರ ಮೂಲಕ ಘೋಷಣೆ ಮಾಡಿ ಅವರನ್ನ ಅಭಿನಂದಿಸಿದರು. ಛಲವಾದಿ ಮಹಾಸಭಾ ಗೌರವಾಧ್ಯಕ್ಷರಾಗಿ ಸಿ ಅಜ್ಜಪ್ಪ, ಉಪಾಧ್ಯಕ್ಷರಾಗಿ ವಾಮದೇವ, ಅಲಬೂರು ನಿಂಗೇಶ, ಉಜ್ಜಿನಿ ಪ್ರಕಾಶ್, ಹನುಮನಹಳ್ಳಿ ಸಿಎಂ ಮಂಜುನಾಥ್, ನಾಣಿಕೇರಿ ಕೊಟ್ರೇಶ್, ಪ್ರಧಾನ ಕಾರ್ಯದರ್ಶಿ ಹ್ಯಾಳ್ಯ ಸಿ ನಾಗೇಶ್, ಸಹ ಕಾರ್ಯದರ್ಶಿ ಸಾಲಿಮನಿ ಅಜಯ್ಯ, ಮಂಗಾಪುರ ಸಿದ್ದೇಶ್, ಸಂಘಟನಾ ಕಾರ್ಯದರ್ಶಿ ಅಂಬಳಿ ಸಿ ನಾಗರಾಜ್, ಸಿಡಿ ಶಿವಕುಮಾರ್, ಕಾನೂನು ಸಲಹೆಗಾರರಾಗಿ ಸಿ ಚೌಡಪ್ಪ, ಸಂದೀಪ್ ಸಾಲುಮನಿ, ಖಜಾಂಚಿ ಸಿ ಮೂಗಪ್ಪ, ಸಾಮಾಜಿಕ ಮಾಧ್ಯಮ ಸಲಹೆಗಾರರಾಗಿ ಸಿಕೆ ಸುಮನ್ ಮತ್ತು ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾಗಿ ಜಿ ಹುಲಿಗೆಮ್ಮ, ಉಪಾಧ್ಯಕ್ಷರಾಗಿ ಎಂ ಶಶಿಕಲಾ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ನೇಮಕಾತಿ ಪತ್ರ ನೀಡಲಾಗಿದೆ. ಸಭೆಯಲ್ಲಿ ಕೊಟ್ಟೂರು ಪಟ್ಟಣ ಸೇರಿ ತಾಲೂಕಿನ ಮಂಗಾಪುರ, ಉಜ್ಜಿನಿ, ತೂಲಹಳ್ಳಿ, ಹನುಮನಹಳ್ಳಿ, ಬೇಬೂರು, ಅಲಬೂರು, ಅಂಬಳಿ, ಹ್ಯಾಳ್ಯ ಹಾಗೂ ಕೊಟ್ಟೂರು ತಾಲೂಕಿನ ವಿವಿಧೆಡೆಗಳ ಛಲವಾದಿ ಸಮಾಜದ ಮುಖಂಡರು, ಕೂಡ್ಲಿಗಿ ತಾಲೂಕು ಮುಖಂಡರು ಹಾಗೂ ಉರುಮೆ ಕಲಾವಿದರು ಆದ ಮರಬನಹಳ್ಳಿ ಸಿ ಮಾರಪ್ಪನವರು ಹಾಗೂ ವಿವಿಧ ಘಟಕಗಳ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ವರದಿ ಕೆತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ. ಅಲ್ಲೇ ರೀ ಸೆಕ್ರೆಟರಿ ಬ್ರದರ್ ಅಲ್ಲ, ಅವ್ರನ್ನ ಕರೆದು ಅಲ್ಲೇ ಜೊತೆ ಶಶಿಕಲಾ ಸಹೋದರಿ ಶಶಿಕಲಾ ಅವರು ಬಂದು ಆದೇಶ ಅಂಬೇಡ್ಕರ್ ಸಾಹೇಬ್ರ ಕಾರ್ಯಕ್ರಮಕ್ಕೆ ನೀವು ಹಿಂಗೆ ಮಾಡಿದ್ರೆ ಈಗ ಅದನ್ನ ತಗೊಂಡ ಬಾರ ನೀವು ನಮ್ಮರ್ತಾಗ ಬರಲ್ಲ ಅಂದ್ರೆ ಬೇರೆ. ಅದೇ ರೀತಿ ಉಪಾಧ್ಯಕ್ಷಗಳಾಗಿ ಪ್ರಕಾಶ್ ಹನುಮನಹಳ್ಳಿ, ಅದೇ ರೀತಿ ವಾಸುದೇವ್ ಅಲ್ಗೂರ್, ಅದೇ ರೀತಿ ಸಿ ಮಂಜುನಾಥ್, ಸಿಡಿ ಶಿವಕುಮಾರ್ ಮತ್ತು ಶಿವಕುಮಾರ್, ಸಾಲ್ಮನಿ ಅಜ್ಜಪ್ಪ, ಕಾರ್ಯದರ್ಶಿಯಾಗಿ ಸಿದ್ದೇಶ್ ಮಂಗಾಪುರ,
ಅದೇ ಸೈನ್ ಮಾಡಿ